ಎಲ್ಲರೂ ಸಂತೋಷದಿಂದ ಕಿರ್ಚ್ತಾರೆ. ಎಲ್ಲರೂ ಎಂಜಾಯ್ ಮಾಡಕ್ ಶುರು ಮಾಡ್ತಾರೆ. ಎಲ್ಲರೂ ಶೇರ್ ಖಾನ್ ಕಡೆ ನೋಡ್ದಾಗ ಎಲ್ಲರೂ ಕಣ್ ತೆಗೆದಿದ್ದು ತೆಗೆದಂಗೆ ಇರುತ್ತೆ. ಆ ದಿಬ್ಬೆಗಳ ಜಾಗದಲ್ಲಿ ಒಂದು ಸಿಂಹಾಸನ ಬಂದಿರುತ್ತೆ. ಅದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಆದ್ರೆ ಆ ಸಿಂಹಾಸನದ ಕಾಳಿನ ಬಳಿ ಬಿದ್ದಿರುವ ಗೋಲ್ಡಿನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಏನಾಯ್ತಿದೆಲ್ಲ? ಗೋಲ್ಡಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಾನಂತೂ ಪಾರ್ಟಿಯಲ್ಲಿ ಎಂಜಾಯ್ ಮಾಡಕ್ಕಂತ ಬಂದಿದ್ದೆ. ನಂಗೆ ಗೊತ್ತಾಯ್ತು ನೀನು ಯಾಕೆ ಬಂದಿದ್ದು ಅಂತ. ಕತ್ಲಾದ ನಂತರ ರಾಜನ ಮೇಲೆ ಅಟ್ಯಾಕ್ ಮಾಡಕ್ಕಂತ ಬಂದಿದ್ದಲ್ವಾ? ಕತ್ಲಾಗೋದ್ರೊಳಗೆ ಅವರನ್ನ ನಾನು ಒಂದು ಸಿಂಹಾಸದ ಮೇಲೆ ಕುತ್ಕೊಳ್ಸ್ದೆ. ನೀನದ್ರ ಕಾಲನ್ನು ಹಿಡ್ಕೊಂಡೆ ಕುತ್ಕೊಂಡ್ಬಿಟ್ಟೆ. ನಿನ್ನ ಲಕ್ಕು ಒಳ್ಳೇದಿಲ್ಲ ಗೋಲ್ಡಿ. ಓಡೋ ಹಂಗಂತ ಹೇಳಿ ಗೋಲ್ಡಿ ಅಲ್ಲಿಂದ ಓಡೋಗ್ಬಿಡುತ್ತೆ. ನಿನ್ನ ಈ ಸರ್ಪ್ರೈಸಿಗೆ ತುಂಬ ಧನ್ಯವಾದಗಳು ಪಪಾಯ. ಇದರಿಂದಾಗಿನೇ ನನ್ನ ಜೀವನ ಉಳಿದಿದ್ದಿವತ್ತು. ನಾನೀ ಕಾಡಲ್ಲಿರೋ ತನಕ ನಿಮಗೆ ಯಾರೂ ಸಮಸ್ಯೆ ಮಾಡಲ್ಲ ಮತ್ತು ನಿಮಗೂ ಏನೂ ಮಾಡೋಕ್ಕಾಗಲ್ಲ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಆಮೇಲೆ ಎಲ್ಲ ಜಂತುಗಳು ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ನ್ಯೂ ಇಯರ್ ಪಾರ್ಟಿನ ಸೆಲೆಬ್ರೇಟ್ ಮಾಡುತ್ತವೆ.